ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನ ಹೇಗಾದರೂ ಮಾಡಿ ಗೆಲ್ಲಬೇಕು ಅಂತ ದೋಸ್ತಿ ನಾಯಕರು ನಿರಂತರ ಪ್ರಯತ್ನದಲ್ಲಿದ್ದಾರೆ. ಈ ಪ್ರಯತ್ನದ ಮುಂದುವರಿದ ಭಾಗವಾಗಿ ಈಗ ಅಲ್ಲಿ ಸಮನ್ವಯ ಸಾಧಿಸುವುದಕ್ಕೆ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಇದೆ ಅದನ್ನ ಬಿಜೆಪಿ ಮತ್ತು ಜೆಡಿಎಸ್ ಮಾಡ್ತಾ ಇದೆ. ಎಲೆಕ್ಷನ್ ಉಸ್ತುವಾರಿ ಡಾಕ್ಟರ್ ಅಶ್ವಥ್ ನಾರಾಯಣ ಅವರ ನಿವಾಸದಲ್ಲಿ ಮಹತ್ವದ ಸಭೆಯಾಗಿದೆ. ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ, ಶಾಸಕ ಮುನಿರತ್ನ ಸೇರಿ ಹಲವರು ಭಾಗಿಯಾಗಿದ್ದಾರೆ. ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರನ್ನ ಗೆಲ್ಲಿಸುವ ಬಗ್ಗೆ ಸಮಾಲೋಚನೆ ನಡೆದಿದೆ. ಸುಮಾರು 1 ಗಂಟೆ ಈ ಚರ್ಚೆಯಾಗಿದೆ. ಸಂಸದ ಡಿಕೆ ಸುರೇಶ್ ಅವರನ್ನ ಸೋಲಿಸೋದಕ್ಕೆ ಯಾವ ರೀತಿ ತಂತ್ರಗಾರಿಕೆ ರೂಪಿಸಬಹುದು, ಬಿಜೆಪಿ ಮತ್ತು ಜೆಡಿಎಸ್ನ ಕಾರ್ಯಕರ್ತರ ಮಧ್ಯೆ ಹೊಂದಾಣಿಕೆ ಸಾಧಿಸೋದು ಹೇಗೆ, ಸಮನ್ವಯತೆ ಸಾಧಿಸೋದು ಹೇಗೆ, ಇದೆಲ್ಲದರ ಬಗ್ಗೆಯೂ ಕೂಡ ಈ ಸಭೆಯಲ್ಲಿ ಚರ್ಚೆಯಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಎಲೆಕ್ಷನ್ ಉಸ್ತುವಾರಿ ಡಾಕ್ಟರ್ ಅಶ್ವಥ್ ನಾರಾಯಣ ಅವರ ನಿವಾಸದಲ್ಲಿ ಈ ಸಭೆ ಆಯಿತು. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ, ಶಾಸಕ ಆರ್ ನಗರದ ಶಾಸಕ ಮುನಿರತ್ನ ಸೇರಿ ಪ್ರಮುಖರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಗಣಪತಿ ಫೋನ್ ಸಂಪರ್ಕದಲ್ಲಿ. ಗಣಪತಿ, ಈಗ ಮೈತ್ರಿಗೆ ಇರೋ ಸಮಸ್ಯೆ ಬಿಜೆಪಿ ಮತ್ತು ಜೆಡಿಎಸ್ನ ಕಾರ್ಯಕರ್ತರು ಒಂದಾಗಬೇಕು. ಸೊ ಈ ನಿಟ್ಟಿನಲ್ಲಿ ಏನಾದರೂ ಸಭೆಯಲ್ಲಿ ಚರ್ಚೆ ಆಗಿದೆಯಾ, ಸಲಹೆಗಳೇನಾದರೂ ಬಂದಿದೆಯಾ ಇದಕ್ಕೆ ಸಂಬಂಧಿಸಿ? ರಕ್ಷತ್, ಖಂಡಿತ. ಯಾಕಂತಂದ್ರೆ ಅಮಿತ್ ಶಾ ಅವರು ಕೊಟ್ಟಿರುವಂತಹ ಸೂಚನೆಗಳೇನು, ಪ್ರತಿಯೊಂದು ತಳಮಟ್ಟದ ಕಾರ್ಯಕರ್ತರನ್ನ ಒಗ್ಗೂಡ್ಸ್ಕೊಂಡು ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸೂಚನೆಯನ್ನ ಕೊಟ್ಟಿದ್ರೆ, ಅದರ ಆಧಾರದ ಮೇಲೆ ರಾಜ್ಯದ ಪ್ರತಿಯೊಂದು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಸಮನ್ವಯ ಸಭೆ ಈಗಾಗಲೇ ನಡೀತಾ ಇರುವಂತದ್ದು. ಇದರ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಮನ್ವಯ ಸಭೆ ಕೂಡ ನಡೀತು. ಏನು ಅಶ್ವಥ್ ನಾರಾಯಣ ಅವರ ನೇತೃತ್ವದಲ್ಲಿ ಅಶ್ವಥ್ ನಾರಾಯಣ ಅವರ ನಿವಾಸದಲ್ಲಿ ಇವತ್ತು ಈ ಸಭೆ ಕೂಡ ನಡೆದಿರುವಂತದ್ದು. ಸಭೆಯಲ್ಲಿ ಪ್ರಮುಖವಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ, ಹಾಗೆ ಬೆಂಗಳೂರು ಲೋಕಸಭಾ ಬಿಜೆಪಿ ಅಭ್ಯರ್ಥಿಯಾದಂತಹ ಡಾಕ್ಟರ್ CN ಮಂಜುನಾಥ್, ಅದೇ ರೀತಿಯಾಗಿ ಶಾಸಕರಾದಂತಹ ಮುನಿರತ್ನ ಅವರು ಇರ್ಬೋದು, ಕೃಷ್ಣಪ್ಪ ಅವರು ಇರ್ಬೋದು, ಪರಿಷತ್ ಸದಸ್ಯರಾದಂತಹ CP ಯೋಗೇಶ್ ಅವರೆಲ್ಲ ಕೂಡ ಇವತ್ತು ಈ ಸಭೆಯಲ್ಲಿ ಭಾಗಿಯಾದರು. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ, ಬೆಂಗಳೂರು ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಭಾರಿಯನ್ನ ಬದಲಾಯಿಸಿ ಅಶ್ವಥ್ ನಾರಾಯಣ ಅವರಿಗೆ ಕೊಟ್ಟಿರುವಂತದ್ದು. ಅಂದ್ರೆ ಅಶ್ವಥ್ ನಾರಾಯಣ ಅವರು ಮೈಸೂರು ಜೊತೆಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಜವಾಬ್ದಾರಿಯನ್ನ ಹೊತ್ತಿರುವಂತದ್ದು. ಅವರ ನೇತೃತ್ವದಲ್ಲಿ ಈಗಾಗಲೇ ಚುನಾವಣೆಯ ತಂತ್ರಗಾರಿಕೆ ಆರಂಭ ಆಗಿರುವಂತದ್ದು. ಇಲ್ಲಿ ಒಂದು ವಿಚಾರವನ್ನ ಸ್ಪಷ್ಟವಾಗಿ ಗಮನಿಸಬೇಕು. ಈ ಹಿಂದೆ ರಾಮನಗರದಲ್ಲೂ ಕೂಡ DK ಬ್ರದರ್ಸ್ ವಿರುದ್ಧ ಸಾಕಷ್ಟು ಫೈಟ್ ಮಾಡಿದಂತಹ ಅಶ್ವಥ್ ನಾರಾಯಣ ಅವರಿಗೆ ಪುನಃ ಬೆಂಗಳೂರು ಗ್ರಾಮಾಂತರ ಜವಾಬ್ದಾರಿಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಹೀಗಾಗಿ ಅವರ ನೇತೃತ್ವದಲ್ಲಿ ವಿಶೇಷವಾಗಿ ಏನೆಲ್ಲ ತಂತ್ರಗಾರಿಕೆಯನ್ನ ಮಾಡಬಹುದು, ಜೊತೆಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ, ಈ ಎಲ್ಲಾ ನಿಟ್ಟಿನಲ್ಲೂ ಕೂಡ ಒಂದಷ್ಟು ವಿಚಾರಗಳನ್ನ ಚರ್ಚೆ ಆಯ್ತು. ಅದೇ ರೀತಿಯಾಗಿ ಸ್ಥಳೀಯ ಮಟ್ಟದಲ್ಲಿ ಇರುವಂತಹ ಪ್ರಮುಖ ಸಮಸ್ಯೆ ಕಾರ್ಯಕರ್ತರ ಹೊಂದಾಣಿಕೆ. ಈ ಹೊಂದಾಣಿಕೆಗೆ ನಾವು ಏನ್ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು ಕೂಡ ಈಗಾಗಲೇ ಕುಮಾರಸ್ವಾಮಿ ಅವರು ಒಂದಷ್ಟು ವಿಚಾರವನ್ನ ಈ ಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ. ಜೊತೆಗೆ ಪ್ರಚಾರ, ಈಗ ಮುಂಬರುವಂತ ದಿನಗಳಲ್ಲಿ ಪ್ರಚಾರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆನ ಕೊಡಬೇಕು, ಜನರನ್ನ ಸೇರಿಸಬೇಕು. ಜೊತೆಗೆ ಯಾವೆಲ್ಲ ರ್ಯಾಲಿಗಳು ನಡೆಯುತ್ತೆ, ಹೈಕಮಾಂಡ್ ನಾಯಕರು ಬರ್ಬೋದು, ಜೊತೆಗೆ ರಾಜ್ಯದ ಹಿರಿಯ ನಾಯಕರು ಬರ್ಬೋದು, ಅವ್ರು ಬಂದಾಗ ಒಂದಷ್ಟು ಸಮಾವೇಶದಲ್ಲಿ ಜನರು ಕೂಡ ಇರಬೇಕು. ಇಬ್ಬರು ನಾಯಕರು ಬಂದಾಗ ಅಲ್ಲೇನಾದ್ರೂ ಕೂಡ ಬಿಜೆಪಿ ಅವರು ಇರ್ಬೋದು, ಜೊತೆಗೆ JDS ನ ಕಾರ್ಯಕರ್ತರು ಒಗ್ಗೂಡ್ಬೇಕು. ಈ ನಿಟ್ಟಿನಲ್ಲಿ ಇವತ್ತಿನ ಒಂದಷ್ಟು ಪ್ರಚಾರದ ಸಿದ್ಧತೆಯ ಜೊತೆಗೆ ಕಾರ್ಯಕರ್ತರ ಹೊಂದಾಣಿಕೆ, ಈ ನಿಟ್ಟಿನಲ್ಲಿ ಇವತ್ತು ಅಶ್ವಥ್ ನಾರಾಯಣ ಅವರ ನಿವಾಸದಲ್ಲಿ ಸಂಪೂರ್ಣವಾದ ಚರ್ಚೆ ಕೂಡ ನಡೆದಿರುವಂತದ್ದು. ರಕ್ಷಕ್, ಧನ್ಯವಾದ ಗಣಪತಿ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.